ಅದಕ್ಕಿಂತ ಮುಂಚೆ ಮೊದಲಿಂದಲೂ ನನಗೆ ಈ ರಾಜ್ಕುಮಾರ್ ಒಂದೇ ಪಂಚಪ್ರಾಣ. ನಾವು ಅಭಿಮಾನಿ ಸಂಘ ಅರಸೀಕೆರೆ ಒಳಗಡೆ ಅಭಿಮಾನಿ ಸಂಘವನ್ನು ಮಾಡಿಕೊಂಡಿದ್ದವರು. ಹಾಗಾಗಿ ನಾನು ರಾಜ್ಕುಮಾರ್ ಮೇಲಿದ್ದಂಥ ಅಭಿಮಾನಕ್ಕೆ, ಪ್ರೀತಿಗೆ ಯಾಕೆ ಒಂದು ಸಂದರ್ಭ, ನಮ್ಮ ಅಜ್ಜಿದೊಂದು ಬೆಳ್ಳಿದು ಡಾಬು. ರಾಜ್ಕುಮಾರ್ ಹುಟ್ಟಿದಬ್ಬ ಮಾಡಬೇಕು, ಯಾರೋ ನಮ್ಮೂರವರು ಹಿರಿಯರು ಹೇಳಿದರು, ನೀವು ಮಾಡು, ನಾನು ದುಡ್ಡು ಕೊಡ್ತೀನಿ ನಿನಗೆ ಅಂತ ಹೇಳಿದರು. ಇವೆಲ್ಲ ಆದಮೇಲೆ ಅಲ್ಲ, ಅದಕ್ಕಿಂತ ಮುಂಚೆ ಒಂದು ಘಟನೆ, ಅದನ್ನು ನೆನಪಂತ ಅದಕ್ಕೆ ಹೇಳ್ತಾ ಇದ್ದೆ. ಆ ರಾಜ್ಕುಮಾರ್ ಅಂದರೆ ಎಷ್ಟು ಪ್ರೀತಿ ಇತ್ತು ಅನ್ನೋದಕ್ಕೆ ಹೇಳಿದ್ದು. ಆ ಡಾಬು ಅವತ್ತು ಹುಟ್ಟಿದಬ್ಬ ಮಾಡೋಕ್ಕೆ ದುಡ್ಡಿಲ್ಲ ಅಂದ್ಬಿಟ್ಟು ಆ ಡಾಬ್ ತೊಗೊಂಡು ಹೋಗ್ಬಿಟ್ಟು ಮನೆಯಿಂದ ಆ ಡಾಬ್ ಮಾರಿ ರಾಜ್ಕುಮಾರ್ ಹುಟ್ಟಿದಬ್ಬ ಮಾಡಿದ್ದೆ. ಒಂದು ದಿವಸ ಗೊತ್ತಾಗಿ ಸಿಕ್ಕಾಬಟ್ಟೆ ಹೊಡೆದಿದ್ರು. ಅಂಥ ಹುಚ್ಚು ಅಭಿಮಾನ ಇತ್ತು ರಾಜ್ಕುಮಾರ್ ಬಗ್ಗೆ. ಬೆಂಗಳೂರಿಗೆ ಬಂದ ಮೇಲೆ ಒಂದಷ್ಟು ಬಿಸ್ನೆಸ್ ಕಡೆ ಹೆಚ್ಚು ಗಮನ ಕೊಟ್ಟೆ, ಒಂದಷ್ಟು ಸಂಪಾದನೆ ಮಾಡಿದೆ, ಒಂದಷ್ಟು ಮನೆ ತೊಗೊಂಡೆ, ಮನೆ ಕಟ್ಟಿದೆ, ಒಂದಷ್ಟು ಸೈಟ್ಗಳು ಅದು ಇದು ಎಲ್ಲ ಮಾಡಿದೆ. ಆಮೇಲೆ ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ನಾನು ಒಂದಷ್ಟು ಕೆಲಸ ಮಾಡಿದೆ. ಹಾಗೆ ರಾಜ್ಕುಮಾರ್ ಅವ್ರನ್ನ ಭಾರಿ ಹತ್ತಿರದಿಂದ ನೋಡಿದಂಥ ಭಾಗ್ಯ. ಅವ್ರ ಜೊತೆಲಿ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಬಹುಶಃ ಒಂದು 88-89 ಇರಬೇಕು. ಯಾವ ಸಂದರ್ಭ ಅದು? ಮುತ್ತತ್ತಿಯಲ್ಲಿ ಅವರ ಮಗಳು ಲಕ್ಷ್ಮೀ ಅವರ ಮಗುದು ಮುಡಿ ಕಾರ್ಯಕ್ರಮ. ಮುತ್ತತ್ತಿ ಅವರ ಮನೆ ದೇವರವಾಗ ಮುತ್ತತ್ತಿ, ಅಲ್ಲಿ ಮೊದಲನೇ ಭೇಟಿ ರಾಜ್ಕುಮಾರ್ದು. ಏನು ಕೇಳಿದ್ರಿ, ಏನು ಹೆಂಗೆ ಗುರ್ತಿಸ್ಕೊಂಡ್ರಿ ತಮ್ಮನ್ನು ತಾವು? ಬಹುಶಃ ರಾಜ್ಕುಮಾರ್ ನೋಡಿದ್ದೇ ಒಂದು ಅದ್ಭುತವಾದ ಸಂದರ್ಭ ಅದು. ರಾಜ್ಕುಮಾರ್ಗೋಸ್ಕರ ಒಂದು ಒಳ್ಳೆ ಗಂಧದ ಹಾರ ಇದೆಲ್ಲ ತೊಗೊಂಡು ಹೋಗಿದ್ದೆ. ಅವ್ರಿಗೆ ಹೋಗಿ ಹಾರ ಹಾಕಿದ ಮೇಲೆ ಅವ್ರು ಗಟ್ಟಿಯಾಗಿ ನನ್ನ ಹಪ್ಕೊಂಡಾಗ, ಎಂಥ ಎಲ್ಲೋ ನನ್ನ ತಾಯಿಯ ಮಡ್ಲಲ್ಲಿ ಮಲಗಿದ ಆ ಕ್ಷಣ ರಾಜ್ಕುಮಾರ್ ಹಪ್ಪಿಗೆ ನನಗೆ ಹಂಗೆ ಅನ್ನಿಸ್ತು. ಆವತ್ತಿನಿಂದ ರಾಜ್ಕುಮಾರ್ ಅವರು ಭಾರಿ ಹತ್ತಿರವಾಗಿ ಆಗ್ತಾ ಹೋದೆ. ಅವರ ಪ್ರತಿ ಹುಟ್ಟುಹಬ್ಬ ಬಂದರೆ 5:30-6 ಗಂಟೆಗೆ ಅವ್ರ ಮನೇಲಿ ಇರ್ತಿದ್ದೆ ನಾನು. ಅವರಿಗೆ ಈ ಬಾದಾಮಿ ಬರ್ಫಿ ಅಂದರೆ ಮೆಜೆಸ್ಟಿಕಲ್ಲಿ ಒಂದು ಆರ್ಯಭವನ್ ಅಂತ ಒಂದು ಸ್ವೀಟಲ್ಲಿ ಅಂಗಡಿ ಇತ್ತು. ಅಲ್ಲಿ ಒಂದು ಬರ್ಫಿ ಒಂದು 2-3 kg ತೊಗೊಂಡು ಒಂದು ದೊಡ್ಡ ಗಾತ್ರದ ಹೂವಿನ ಹಾರ ಮಾಡಿಸ್ಕೊಂಡು ಅಲ್ಲಿ ಹೋಗ್ತಾಯಿದ್ದೆ. ಹೀಗೆ ಹತ್ತಿರವಾಗ್ತಾ ರಾಜ್ಕುಮಾರ್ ಅಭಿಮಾನಿ ಸಂಘದಲ್ಲಿ ಸ್ವಲ್ಪ ದಿವಸ ಕೆಲಸ ಮಾಡಿದೆ. ಅದಾದ ಮೇಲೆ ನನಗೆ ಒಂದು ರಾಜ್ಕುಮಾರ್ ಅಭಿಮಾನಿ ಸಂಘ ಆ ಸಂದರ್ಭಕ್ಕೆ ರಾಜ್ಕುಮಾರ್ ಕುಟುಂಬದಿಂದ ಈ ಅಭಿಮಾನಿ ಸಂಘಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ಒಂದು ಸಂದರ್ಭದ ಯಾವುದೋ ಒಂದು ಘಟನೆಗೆ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಆಗ ನನಗನ್ನಿಸ್ತು, ಇಲ್ಲ, ರಾಜ್ಕುಮಾರ್ ಅಭಿಮಾನಿ ಸಂಘ ಇಲ್ಲಿ ಕನ್ನಡದ ಕೆಲಸ ಎಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಏನಾರು ಒಂದು ಘಟನೆ ಆದರೆ ಅವ್ರೇನು ಮಾಡೋರು ಅಂದರೆ, ಪಾರ್ವತಮ್ಮನವರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋರು, ಆ ಅಭಿಮಾನಿ ಸಂಘಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಅಂತ.